ಅಜ್ಜರು ಬರಕತ್ಯಾರ್ರಿ, ಒಟ್ಟು ವೇಟ್ ಮಾಡಿರಿ, ರೆಡಿ ಆಗಕತ್ಯಾರ. ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ, ಕಾವೇರಿ ನೀರ್ನ ಮಾತ್ರ ನಾವು ಯಾರಿಗೂ ಬಿಡೋಕಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಮಠಕ್ಕೆ ಹೆಂಗ್ ಹೋಗ್ಬೇಕ್ರಿ? ಹಿಂಗ ರೋಡ್ ಮೇಲೆ ಹೋಗಪ್ಪ. ನಿನ್ನ ಹೆಸರೇನು? ಕಿರಣ ಕಿರಣ. ನಿನ್ನ ಸ್ವಲ್ಪ ಚೇತನ್. ಯಾವ್ರಿಂದ ಬಂದ್ರೆ? ಹುಲ್ಕೋಟಿ. ಉಂಗ ಹೋಗಿ ಯಾರಕ್ ಬಾಳ್ರಿ. ಅಲ್ಲೋ ಇಬ್ರು ಬಂದಾರ ಅದನ್ನ. ಒಬ್ಬನ ಹೆಸರು ಕಿರಣ್ ಅಂತೇಳಿ, ಒಬ್ಬನ ಹೆಸರು ಚೇತನ್ ಅಂತೇಳಿ. ಉಳ್ಕೋದಿಂದ ಮುಂದವ್ರ ನಮ್ಮ ಕಮಿಷನ್ ಅಪ್ಪತ್ತು ಮಾಡ್ಬಿಡಪ್ಪ. ನನ್ನ ಹೆಸರು ನಾನು ಹೇಳ್ತೀನಿ. ಕಿರಣ ಕಿರಣ. ನೀನು ಕಿರಣ, ನೀನು ಚೇತನ ಚೇತನ, ನೀನು ಚೇತನ. ಹುಲ್ಕೋಟಿಯಿಂದ ಬಂದದ. ನೀವು ಹುಲ್ಕೋಟಿಯಿಂದ ಬಂದಿರಿ. ಎಲ್ಲ ಗೊತ್ತೈತೆ ಯಾರು ನಿಮ್ಗೆ? ಈಗ ನಾವು ಇಲ್ಲಿಗೆ ಯಾಕೆ ಬಂದು ಅನ್ನೋದು ಗೊತ್ತಿಲ್ಲ. ಗುರುಜಿ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಇಷ್ಟ್ರಾಗ ಮ್ಯಾನೇಜ್ ಮಾಡಿಬಿಡ್ರಿ. ನೀವು ನಿಮ್ಮ ಲವ್ ಮ್ಯಾಟ್ರ್ ಕೇಳಕ್ಕೆ ಬಂದಿರಿ. ಇಲ್ಲ, ಕಟಿಂಗ್ ನೋಡ್ರಿ ಅವ್ರ. ನೀನು ಪೊಲೀಸ್ ಆಗ್ಬೇಕಂತ ಪ್ರಯತ್ನ ಮಾಡಾಕುಂತಿ. ಇಲ್ಲ, ನಿಮ್ಮ ಮನ್ಯಾಗ ಏನೋ ಸಮಸ್ಯೆ ಐತಿ, ಪರಿಹಾರ ಕೇಳಕ್ಕೆ ಬಂದಿರಿ. ಗಂಡ ಹೆಂಡತಿ ಸಮಸ್ಯೆ? ಇಲ್ಲ. ಆಸ್ತಿ ವಿಚಾರ? ಇಲ್ಲ. ಡೈವರ್ಸ್? ಇಲ್ಲ. ವಶೀಕರಣ ಸಮಸ್ಯೆ? ಇಲ್ಲ. ಬಿಟ್ಟು ಹೋದ ಪ್ರೀತಿ ವಾಪಸ್ ಬರ್ಬೇಕಾ? ಇಲ್ಲ. ಎದಕ್ಕೆ ಬಂದಿರಿ ನೀವ ಹೇಳ್ಬಿಡ್ಲಿ ಅಪ್ಪ. ನಿಮ್ಮ ಅವ್ರ ಬಲ್ಬ್ ಹಾಕಕ್ಕೆ. ಎಲೆಕ್ಟ್ರಿಷಿಯನ್ ಮನ್ಸು ಕಾಲ್ ಮಾಡಿದ್ರಲ್ಲ ನಿನ್ನೆ, ಮಡ್ದಾಗ ಬಲ್ಬ್ ಹೋಗೈತಿ ಬಂದ್ ಹಾಕಂತಂದು ಬಲ್ಬ್ ಹಾಕಕ್ ಬಂದಿದ್ವಿ. ಎದ್ದೇಳಲೆ ಬಲ್ಬ್ ಹಾಕಿ ಹೋಗು. ನಾವು ಮುಖ ನೋಡಿದ್ರೆ ಸಾಕು ಎಲ್ಲ ಹೇಳ್ತಾನಂತ. ನೀವೇ ಆ ಸ್ವಾಮೀಜಿಯೋ ಮಾರ್ರೆ. ಲೌಡ ಲೌಡ ಅಂದೆ. ಆಡು ಮಕ್ಕಳೆಲ್ಲ ನನ್ನ ಬೇಯಂಗೆ ಮಾಡಿದ್ಲಲ್ಲೇ, ನೀನು ಸುಮ್ಮನೆ ಬಿಡಂಗಿಲ್ಲ. ನಾನು ಇರ್ಬೋದು, ಹಿಂಗೆ ಆಗಂಗಿಲ್ಲ ಗುರುಜಿ, ನಾನಾ ನೋಡ್ಕೊತಿದ್ದೆ. ನೆನಪು ಮಾಡ್ಕೋ, ನೆನಪು ಮಾಡ್ಕೋ. ಎಲ್ಲಿಟ್ಟಿ ಚೀಲ? ಚೀಲ ಎಲ್ಲಿಟ್ಟಿ? ಅದನ್ನ ನಿನ್ನ ಕೈ ಕೊಟ್ಟಿದ್ದ ಚೀಲ ಎಲ್ಲಿಟ್ಟಿ? ನೆನಪು ಮಾಡ್ಕೋ ಸರಿ, ನೆನಪು ಮಾಡ್ಕೋ. ರೊಕ್ಕ ಚೀಲ ಎಲ್ಲಿಟ್ಟು? ಅಯ್ಯೋ, ಹಲೋ ಹಲೋ, ಹೇಳ್ರಿ ಮಿನಿಸ್ಟ್ರಿ ಪಿ ಅವ್ರೆ. ಹೌದಾ? ಅಪ್ಪಿ ಹೇಳಿ, ಆ ಮಣ್ಣು ಚೀಲ ಕೊಟ್ಟಿದ್ನಲ್ಲ ಎಲ್ಲಿಟ್ಟಿ ಹೇಳು, ಹೇಳಿ ಶಾಣೆ ಶಾಣೆ. ಹೇಳು, ಚೀಲ ಎಲ್ಲಿಟ್ಟಿಪ್ಪ ಅದನ್ನ ಹೇಳು. ಹೇಳ್ತೀನಿ, ನನಗೆ ಇದು ಬೇಕು, ಅದನ್ನು ಕೊಟ್ಟರೆ ಹೇಳ್ತೀನಿ ನಾನು. ಆಯ್ತಪ್ಪ, ಏನು ಬೇಕು ಕೇಳ. ಲೌಡ ವಡ? ವಡ ಅಲ್ಲ, ಲೌಡ. ಸರ್ ಅಜ್ಜರ್ ಬಂದು ರೀಲ.
ಸಾಹೇಬ್ರ ಮನೆಗೆ IT ಡಿಪಾರ್ಟ್ಮೆಂಟ್ನವರು ರೇಡ್ ಮಾಡ್ತಾರ ಅಂತ ನ್ಯೂಸ್ ಬಂತು. ಆ ತಕ್ಷಣ ಬ್ಲಾಕ್ ಮನಿನೆಲ್ಲ ಎಷ್ಟು ಸಾಧ್ಯ ಅಷ್ಟು ಮುಚ್ಚಿಟ್ವಿ. ನಮ್ಮ MLA ಸಾಹೇಬರು ನಿಮ್ಮ ಫಾರ್ಮ್ ಹೌಸ್ನಾಗ ಮುಚ್ಚಿಡು ಅಂತ ಕಪ್ಪು ಹಣ ತುಂಬಿ ಚೀಲನ ನನ್ನ ಕೈಯಾಗ ಕೊಟ್ಟಿದ್ರು. ಅದನ್ನು ತೊಗೊಂಬಂದು ನಮ್ಮ ಫಾರ್ಮ್ ಹೌಸ್ನಾಗ ನಮ್ಮ ತಮ್ಮನ ಕೈಯಾಗ ಕೊಟ್ಟೆ. ಟೆನ್ಷನ್ದಾಗ ಎಲ್ಲ ಜವಾಬ್ದಾರಿನ ನಮ್ಮ ತಮ್ಮನ ಕೈಯಾಗ ಕೊಟ್ಟು ನಾನು ಹೋಗ್ಬಿಟ್ಟೆ. ವಾಪಸ್ ಬಂದು ನೋಡ್ತೀನಿ, ನಮ್ಮ ತಮ್ಮ ಹುಚ್ಚದಂಗೆ ಆಗ್ಬಿಟ್ಟ. ಆ ರೊಕ್ಕ ಚೀಲ ಎಲ್ಲಿ ಐತಿ, ಎಲ್ಲಿಟ್ಟನ, ಏನು ಮಾಡ್ಯಾನ ಅಂತನೂ ಗೊತ್ತಿಲ್ಲ. ಅದಕ್ಕೇನು ಪರಿಹಾರ? ನಾನು ಹಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಿ? ಓ ಓ ನಿನ್ಗೇನು ಬೇಕು ಹೇಳ? ನಂಗೆ ಲೌಡ ಬೇಕು. ವಡ ಅಲ್ಲ, ಲೌಡ. ಶಿಷ್ಯ ಲೌಡ ಅಂದ್ರೆ ಏನ? ಲೌಡ ಹಿಂಗೆ ಮಾಡಾಕತ್ತಾನ ಗುರುಜಿ. ಅದಕ್ಕೇನು ಪರಿಹಾರ? ನಮ್ಮ ಸಾಹೇಬರು ನನ್ನ ರೊಕ್ಕ ಎಲ್ಲಿ ಅನ್ನೋದ್ರೊಳಗೆ ಆ ರೊಕ್ಕನ ತೊಗೊಂಡು ಹೋಗಿ ಕೊಡ್ಬೇಕು. ಶಿಷ್ಯ ಕರ್ಕೊಂಬ ಅವನು. ಸರಿ ಗುರುಜಿ. ಅಲ್ಲೇ ಅದಾರ ಕರೆಯಕತ್ತಾರ. ಜೀವಕತ್ತೇನೆ ಹಿಡ್ಕೊಳ್ಳೇನೆ. ಅಜ್ಜಾರ ಕರೆಯಕತ್ತಾರಲ್ಲ, ಎಲ್ಲೆಲ್ಲ ಆಟಾಡ್ತಿ ಕಳ್ಳ ಮ್ಯಾಗನ ಎಲ್ಲೆಲ್ಲಿ ಹುಡ್ಕ್ಯಾಬೇಕು ನೀನ? ಅಜ್ಜಾರ ಹುಡ್ಕಿ ಕರ್ಕೊಂಬ ಅಂತಾರ ನೀನ. ಅಜ್ಜಾರ ಹುಡ್ಕೊಂಬ ಅಂತಾರ. ನೀನು ಕೇಳಿದ ಲೌಡ ತರಿಸ್ಕೊಡ್ತೇನೆ. ಹೌದಾ? ಈಗ ನಿಮ್ಮ ಅಣ್ಣ ಮುಚ್ಚಿಡು ಅಂತ ರೊಕ್ಕ ಚೀಲ ಕೊಟ್ಟಿದ್ನಲ್ಲ, ಅದನ್ನ ಎಲ್ಲಿ ಮುಚ್ಚಿಟ್ಟಿ? ಇಬ್ರು ಇದ್ರಲ್ಲ, ಅವ್ರ ಕೈಯಾಗ ಕೊಟ್ಟೀನಿ. ಆ ಇಬ್ರು ಯಾರವ್ರು? ಅವರು 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 ನೀವೇ ನೀವೇ Taki kaya le, kulle le le.